ಮಿತ್ರವೃಂದ ಸೇವಾ ಟ್ರಸ್ಟ್ದ ಒಂದು ಎಡ್ಡೆ ಕೊಡುಗೆನೇ ಈ ಸಮಾಜಕ್ಕೆ ಕೊರ್ಪುಣಂಚಿನ ಕೆಲಸ ಇಂಕ ಬಹಳ ಖುಷಿ ದಾನಿಂದ ಬಂದಾಗ ಬೇತೆ ಬೇತೆ ಕಾರ್ಯಕ್ರಮಕ್ಕೆ ಇನ್ನು ಕೇಸರಿ ಮಿತ್ರವೃಂದಕಲ್ನ ಕಾರ್ಯಕ್ರಮದ ಬೆಪ್ಪಲಿಗೆ ಬಚ್ಚದ ಬಂದಾಗ ಕೇಸರಿ ಮಿತ್ರವೃಂದ ನಿಜವಾದ ಒಂದು ಮಾದರಿ ಸಮಾಜ ಸೇವಾ ಒಂಜಿ ಸಂಘಟನೆ ಇನ್ನು ಬೇತೆ ಬೇತೆ ರೀತಿಡು ಅವು ಸಾಮಾಜಿಕವಾದ ಅವು ಆರೋಗ್ಯಕ್ಕೆ ಸಂಬಂಧಪಟ್ಟದಕ್ಕೂ ಶೈಕ್ಷಣಿಕ ಸಂಬಂಧಪಟ್ಟ ಬೇತೆ ಬೇತೆ ರೀತಿಯ ಸಮಾಜಮುಖಿ ಕಾರ್ಯನ ಮಂತೊಂದು ಈ ಬಾಗಡು ಒಂದು ಎಡ್ಡೆ ಉದಾಹರಣೆ ಪಡೆಯುವ ನಂಚಿನ ಕೇಸರಿ ಮಿತ್ರವೃಂದದಕ್ಕೂ ಇನಿ ಸಮಾಜಕ್ಕೆ ಭಾರಿ ಶೋಕದ ಭಾರಿ ಪೊರ್ಲದ ಒಂಜಿ ಬಸ್ಸು ತಂಗುದ ನಾನು ಮುಲ್ಪ ಮಾತೆಲ್ಲ ಸೇರಿದು ಉದ್ಘಾಟನೆ ಮಾಡಿದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊರನ ಮಾತಿರಗಿಲ್ಲ ನಮ್ಮ ನಂಚಿನ ಮಾತು ದೇವದೇವರಾಕ್ಲಿಕ್ಕೆ ಆಶೀರ್ವಾದ ಮನ್ಪಾಡು ದುಂಬಗ್ಲ ನನಾತ್ ಸಮಾಜಮುಖಿ ಕಾರ್ಯಕ್ರಮ ಅನ್ಪೇರೆ ಈ ಒಂದು ಕೇಸರಿ ಮಿತ್ರವೃಂದ ದಕ್ಲಿಕ್ಕೆ ಆಶೀರ್ವಾದ ಮನ್ಪಾಡು ಪಡೊಂದು ನಂತರ ಮುಲ್ಪ ಅವಕಾಶ ಮಂತ್ ಕೊರನಿಗೆ ಒಂದೆರಡು ಸಲ್ಲಿಸ ಒಂದು ಇತ್ತೆ ತಾನೇ ಬೇತೆ ಬೇತೆ ಕಾರ್ಯಕ್ರಮದ ಸಭಾಂಗಣ ನಡಪೇನುಂಡು ಅದಕ್ಕೆ ಮಾತೆಲ್ಲ ಪೂರ್ತಿ ಸಹಕರಣ ಮಾತೆಲ್ಲ ಕೊರಕ ಅಂತ ಪಡೊಂದು ದೊಡ್ಡ ಪಾತ್ರ ಉದಯ ಕುಮಾರ್ ಉರೋಸ್ಟೋರ್ ಉಪನ್ಯಾಸಕರು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಪುತ್ತೂರು. ಈ ಎಲ್ಲ ನಮ್ಮ ಗಣ್ಯ ಅತಿಥಿಗಳನ್ನ ನಮ್ಮ ವೃಂದದ
ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶಿವಪ್ರಸಾದ್ ಕುಲ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಉದ್ಘಾಟಕರಾಗಿ ನಮ್ಮೊಂದಿಗೆ ಸೋಮೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ರಾಜೇಶ್ ಕುಚ್ಚಿತ್ ಇದ್ದಾರೆ. ಇವರನ್ನು ನಾನು ನನ್ನ ಹಾಗೂ ನನ್ನ ಎಲ್ಲ ಸದಸ್ಯರ ಇಲ್ಲಿ ಕರೆದಿರುವಂತಹ ಎಲ್ಲ ಸಭಿಕರ ಪರವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ರಾಜೇಶ್ ಕುಚ್ಚಿತ್ ಅಧ್ಯಕ್ಷರು ಸೋಮೇಶ್ವರ ಗ್ರಾಮ ಪಂಚಾಯತ್ ಇವರನ್ನ ನಮ್ಮ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಈ ಗುಂಪಲ ಪರಿಸರದಲ್ಲಿ ಒಂದು ಬಸ್ಸು ತಂಗುದಾಣವನ್ನು ಮಾಡಬೇಕಿದ್ರೆ ನಿರಂತರವಾಗಿ ಇದಕ್ಕೆ ಆಲೋಚನೆಯನ್ನು ಮಾಡಿಕೊಂಡು ಈ ಗಿರಿದಾದ ರಸ್ತೆಯಲ್ಲಿ ಯಾವ ರೀತಿಯ ಅಲ್ಲಿ ಮಾಡಬಹುದು ಎನ್ನುವ ಆಲೋಚನೆಯನ್ನು ಎಲ್ಲ ಈ ಕೇಸರಿ ಮಿತ್ರರಿಂದ ಎಲ್ಲ ಸರ್ವ ಸದಸ್ಯರು ಕೂಡ ಆಲೋಚನೆಯನ್ನು ಮಾಡಿಕೊಂಡು ಆ ಒಂದು ರಸ್ತೆಯ ನವೀಕರಣ ಮಾಡುವ ಸಂದರ್ಭದಲ್ಲಿ ಈ ಒಂದು ಬಸ್ಸು ತಂಗುದಾಣಕ್ಕೆ ಸುಸಜ್ಜಿತವಾದ ಒಂದು ಜಾಗವನ್ನು ಹುಡುಕಿ ಊರಿನವರಿಗೆಲ್ಲರಿಗೆ ಅದನ್ನು ಸದುಪಯೋಗ ಪಡುವ ನಿಟ್ಟಿನಲ್ಲಿ ಈ ಒಂದು ಬಸ್ಸು ತಂಗುದಾಣವನ್ನು ಮಾಡಿದ್ದು ನಮಗೆಲ್ಲರಿಗೆ ಸಂತೋಷಕರವಾದ ವಿಚಾರ. ಅದೇ ರೀತಿ ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಅದೇ ಈ ಊರಿನ ಎಲ್ಲ ಗಣ್ಯರು ಇದ್ದೀರಿ. ಇವರ ಸಹಕಾರ ಕೂಡ ಅದರಲ್ಲಿ ಇದೆ ಅನ್ನೋದು ನನ್ನ ಅನಿಸಿಕೆ. ಗ್ರಾಮ ಪಂಚಾಯತ್ ನಲ್ಲಿ ಆಗಲಿ, ತಾಲೂಕು ಪಂಚಾಯತ್ ಆಗಲಿ ಎಲ್ಲ ರೀತಿಯಲ್ಲಿ ಈ ಗುಂಪಲ ಪರಿಸರದಲ್ಲಿ ಒಳ್ಳೆಯ ಒಂದು ಗುಂಪಲ ಗ್ರಾಮದಲ್ಲಿ ಒಳ್ಳೆಯ ರೀತಿಯ ಒಂದು ಗ್ರಾಮ ಆಗಬೇಕಿದ್ರೆ ಈ ಗುಂಪಲದ ಎಲ್ಲ ನಾಗರಿಕರು ಪ್ರಥಮವಾಗಿ ಅವರ ಪರಿಶ್ರಮವೇ ಕಾರಣ ಎನ್ನುವುದಕ್ಕೆ ಈ ಮೂಲಕ ಹೇಳಿ ಇಚ್ಛೆ ಪಡ್ತಾ ಇದ್ದಾರೆ. ಇನ್ನು ಮುಂದೆ ಈ ಗುಂಪಲ ಪರಿಸರದಲ್ಲಿ ಇನ್ನಷ್ಟು ಒಳ್ಳೆ ರೀತಿಯ ಕೆಲಸಗಳಾಗಲಿ, ಇಂತಹ ಸಂಘ ಸಂಸ್ಥೆಗಳು ಊರಿನಲ್ಲಿ ಒಳ್ಳೆಯ ಕೆಲಸ ಮಾಡುವುದಕ್ಕೆ ಜನರಿಗೆ ಉಪಕಾರವಾಗುವ ರೀತಿಯಲ್ಲಿ ಮಾಡಬೇಕಿದ್ರೆ ಇಂಥ ಕೆಲಸಗಳನ್ನು ಮಾಡಿ ತೋರಿಸುವಂಥದ್ದು ನಮ್ಮ ರಾಜ್ಯ ಕರ್ತವ್ಯ. ಅದು ಕೇಸರಿ ಗುಂಪಲ ಮಾಡಿದೆ ಎನ್ನುವುದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇಂಥ ಕೆಲಸಗಳು ಹಾಗೆ ಎನ್ನುವುದನ್ನು ಹೇಳ್ತಾ ರಾಮಕೃಷ್ಣ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದರ ಇಲ್ಲಿ SSLC ವಿಭಾಗದಲ್ಲಿ ತೇರ್ಗಡೆಯನ್ನು ಹೊಂದಿದಂತಹ ನಮ್ಮ ವೃಂದದ ಸದಸ್ಯರಾದ ನಾಗರಾಜ್ ಇವರ ಮಗ ಪೃಥ್ವಿರಾಜ್ ಇವರನ್ನ ನಾವು ಗೌರವಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ ಆಗಬೇಕು.
ಲಿಖಿತ್ ಎಸ್ ರಾಮಕೃಷ್ಣ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲಿನ SSLC ವಿಭಾಗದಲ್ಲಿ ತೇರ್ಗಡೆಯನ್ನು ಹೊಂದಿದಂತಹ ನಮ್ಮ ಕೇಸರಿ ಮಾತೃ ಮಂಡಳಿಯ ಆಶಾ ಇವರ ಸುಪುತ್ರ ಲಿಖಿತ್ ಎಸ್. ಉದಯ್ ಕುಮಾರ್ ಉಳಸೂರು ಉಪನ್ಯಾಸಕರು, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಪುತ್ತೂರು. ಇವರು ನಮ್ಮ ವೃಂದದ ಸದಸ್ಯರಾದ ನವೀನ್ ನಾಯ್ಕ್ ಇವರ ಸುಪುತ್ರ ಪವನ್ ಇವರಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. SSLC ವಿಭಾಗದಲ್ಲಿ ತೇರ್ಗಡೆಯನ್ನು ಹೊಂದಿದ್ದಕ್ಕಾಗಿ ಸ್ವೀಕರಿಸಿದಂತಹ ಪೃಥ್ವಿರಾಜ್, ಲಿಖಿತ್ ಎಸ್ ಮತ್ತು ಭವನ್ ಇವರಿಗೆ ಕೂಡ ನಮ್ಮ ಕೇಸರಿ ಮಿತ್ರವೃಂದ, ಕೇಸರಿ ಸೇವಾ ಟ್ರಸ್ಟ್ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಚಿನ್ನದ ಪದಕಗಳನ್ನ ಬೇಟೆಯಾಡಿರುವಂತಹ ಓರ್ವ ಓಟಗಾರ, ನಮ್ಮ ಇಲ್ಲೇ ಹತ್ತಿರದ ಬಲ್ಯದ ನಿವಾಸಿಯಾಗಿರುವಂತಹ ಸ್ವಸ್ತಿಕ, ಈಗಾಗಲೇ ಮುಗಿದಿರುವಂತಹ PUC ವಿಭಾಗದಲ್ಲೂ ಕೂಡ ಅತ್ಯಧಿಕ ಅಂಕವನ್ನ ಗಳಿಸಿ ತೇರ್ಗಡೆಯನ್ನು ಕೂಡ ಹೊಂದಿದ್ದಾರೆ. ಇವರಿಗೆ ಪ್ರಥಮವಾಗಿ ನಮ್ಮ ಕೇಸರಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಚಿನ್ನದ ಓಟಗಾರ ಈಗಾಗಲೇ ಖ್ಯಾತಿಯನ್ನ ಪಡೆದಿರುವಂತಹ ಪರಿಜ್ಞಾನ ಪದವಿ ಪೂರ್ವ ಕಾಲೇಜ್ ಇದರ ವಿದ್ಯಾರ್ಥಿಯಾಗಿ ಇದೀಗ ತೇರ್ಗಡೆಯನ್ನು ಹೊಂದಿರುವಂತಹ ಸ್ವಸ್ತಿಕ್ ಮಗದೊಮ್ಮೆ ನಮ್ಮ ಕೇಸರಿ ಮಿತ್ರ ವೃಂದದ ಪರವಾಗಿ ಗೌರವಯುತವಾಗಿ ಈ ಒಂದು ಸನ್ಮಾನವನ್ನ ನಮ್ಮಿಂದ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಒಟ್ಟು ಸೇರಿ ನಮ್ಮ ಚಿನ್ನದ ಹುಡುಗರನ್ನ ಎಲ್ಲ ಅತಿಥಿಗಳ ಒಟ್ಟು ಸೇರಿಕೆ ದಯವಿಟ್ಟು ನೀವು ಕೂಡ ಒಟ್ಟು ಸೇರಬೇಕು. ಎಲ್ಲ ಅತಿಥಿಗಳ ಒಟ್ಟು ಸೇರಿಕೆ ಈ ಚಿನ್ನದ ಹುಡುಗ ಸ್ವಸ್ತಿಕ್ರವರಿಗೆ ನಮ್ಮ ಕೇಸರಿ ಸೇವಾ ಟ್ರಸ್ಟ್ ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯುಕ್ತ ಗೌರವಯುತವಾದ ಒಂದು ಸನ್ಮಾನವನ್ನ ನಾವು ನೀಡ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ ಬರಬೇಕು. ಸ್ವಸ್ತಿಕ್ ಪದ್ಯ ಇವರಿಗೆ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ. ಧನ್ಯವಾದಗಳು. ಪ್ರಪ್ರಥಮವಾಗಿ ಉಪ್ಪಳ ಶಾಲೆಯಲ್ಲಿ ಅತ್ಯಧಿಕ ಅಂಕವನ್ನು SSLC ವಿಭಾಗದಲ್ಲಿ ಗಳಿಸಿ ನಮ್ಮಿಂದ ಈಗಾಗಲೇ ಸನ್ಮಾನವನ್ನು ಸ್ವೀಕಾರ ಮಾಡಿರುವಂತವರು ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದ್ರೆ ಈಗಾಗಲೇ ಬಲ್ಮಂಡ PU ಕಾಲೇಜಿನಲ್ಲಿ ಇತಿಹಾಸವನ್ನ ಕೂಡ ಇವರು ರಚನೆ ಮಾಡ್ತಾ ಇದ್ದಾರೆ. ಆ ಇತಿಹಾಸ ಏನಂದ್ರೆ ಇಷ್ಟರವರೆಗಿನ ಬಲ್ಮಠ ಶಾಲೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅತ್ಯಧಿಕ ಅಂಕ 576 ಅಂಕವನ್ನು ಗಳಿಸಿರುವಂತವರು ನಮ್ಮದೇ ಉಪ್ಪಳ ಪರಿಸರ, ನಮ್ಮದೇ ಉಪ್ಪಳ ಶಾಲೆಯ ಎಲ್ಲರ ಅಭಿವೃದ್ಧಿ ವಿದ್ಯಾರ್ಥಿ ಇವರಿಗೆ ಜೋರಾದ ಕೈಗೊಳ್ಳಬೇಕು. ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸೇರಿಕೆಯಲ್ಲಿ ನಮ್ಮ ಕಡೆಯಿಂದ ಗೌರವಪೂರ್ಣ ಮಗದೊಮ್ಮೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಅದೇ ರೀತಿ ಇನ್ನಷ್ಟು ಸನ್ಮಾನ ಕಾರ್ಯಕ್ರಮ ನಮ್ಮಿಂದ ತಾವು ಸ್ವೀಕಾರ ಮಾಡುವಂತಹ ಸಾಧನೆ ನಿಮ್ಮಿಂದ ಇನ್ನೂ ಕೂಡ ಬರಲಿ ಅಂತ ಮಗದೊಮ್ಮೆ ನಾವು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಆ ಒಂದು ಅವಕಾಶ ನಮಗೆ ಲಭಿಸದೆ ಅಂತ ನಾವು ಮಗದೊಮ್ಮೆ ಇಲ್ಲಿ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದೀಗ ಎಲ್ಲ ಅತಿಥಿಗಳ ಒಟ್ಟು ಸೇರುವಿಕೆಯಲ್ಲಿ ಸೆಲಿನಾ ಪ್ರೀತಿ ಪಿಟ್ಟು 576 ಅಂಕ PUC ವಿಭಾಗದಲ್ಲಿ ಬಲ್ಮಠ PU ಕಾಲೇಜಿನ ವಿದ್ಯಾರ್ಥಿ. ಅವರ ಸಾಧನೆಗೆ ತಮ್ಮೆಲ್ಲರ ಜೋರಾದ ಒಂದು ಕೈ ಚಪ್ಪಾಳೆಯಲ್ಲಿ ನಮ್ಮ ಕೊಪ್ಪಳ ಶಾಲೆಯ ಜೊತೆಗೆ ನಮ್ಮ ವೃತ್ತಕ್ಕೆ ಕೂಡ ಒಂದು ಗೌರವವನ್ನು ತಂದುಕೊಟ್ಟಂತಹ ವಿದ್ಯಾರ್ಥಿ ಮುತ್ತಪ್ಪ ಇವರಿಗೆ ನಮ್ಮ ಮುಖ್ಯ ಅತಿಥಿಗಳ ಒಟ್ಟು ಸೇರುವಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇದೀಗ ನಡೆಸಲಿದ್ದೇವೆ. ಅವರಿಗೆ ಅಭಿನಂದನಾ ಪತ್ರದ ಜೊತೆಗೆ ಸಹಾಯಧನವನ್ನು ಕೂಡ ನೀಡಲಿಕ್ಕಿದ್ದೇವೆ. ಎಲ್ಲ ಗಣ್ಯ ಅತಿಥಿಗಳು ರಾಮಚಂದ್ರ ಕುಂಬಲ, ಅದೇ ರೀತಿ ಧನಲಕ್ಷ್ಮಿ ರೆಡ್ಡಿ ಇದ್ದಾರೆ, ಅದೇ ರೀತಿ ರಾಜೇಶ್ ಚಿಲ್ಲಿ ಎಲ್ಲರೂ ಒಟ್ಟು ಸೇರುವಿಕೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುತ್ತಪ್ಪ ಇವರು ಕೇವಲ ಶೈಕ್ಷಣಿಕ ಸಾಧಕ ಮಾತ್ರ ಅಲ್ಲ, ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಈಗಾಗಲೇ ಹೈ ಜಂಪ್ ಕ್ಷೇತ್ರದಲ್ಲಿ ಸಾಧನೆಯನ್ನ ನಡೆಸುತ್ತಿರುವಂತಹ ವಿದ್ಯಾರ್ಥಿ. 100 ಮೀಟರ್ ಓಟದಲ್ಲಿ ಕೂಡ ಮಿಂಚಿನ ಓಟವನ್ನ ಓಡುತ್ತಿರುವಂತಹ ವಿದ್ಯಾರ್ಥಿ. ಅಭಿನಂದನೆಗಳ ಜೊತೆಗೆ ನಾವು ಅಭಿನಂದನೆಯನ್ನ ಸಲ್ಲಿಸಿದ್ದೇವೆ. ಗೌರವವನ್ನ ನಮ್ಮ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಪರವಾಗಿ ನೀಡ್ತಾ ಇದ್ದೇವೆ. ಈಗ ಅಭಿನಂದನಾ ಪತ್ರವನ್ನು ಕೂಡ ನೀಡ್ತಾ ಇದ್ದೇವೆ. ಅದೇ ರೀತಿ
ಮುಖ್ಯ ಅತಿಥಿಗಳ ಸೇರುವಿಕೆಯ ಜೊತೆಗೆ ಎಲ್ಲ ನಾಗರಿಕ ಬಂಧುಗಳ ಜೋರಾದ ಚಪ್ಪಾಳೆ ಬರಬೇಕು. ವಿಶಿಷ್ಟ ಶ್ರೇಣಿಯ ಸಾಧಕಿ ಸುಷ್ಮಿತಾ ಜೈನ್. ಮುಂದೆ ಸಿಗುತ್ತೆ. ಅದೇ ರೀತಿ ಅಂತಿಮವಾಗಿ ನಾವು ಎಲ್ಲ ಸನ್ಮಾನ ಪಡೆದಂತಹ ವಿದ್ಯಾರ್ಥಿಗಳನ್ನ ಒಟ್ಟಿಗೆ ಕೂತ್ಕೊಳಿಸಿ ನಾವು ಛಾಯಾಚಿತ್ರವನ್ನ ತೆಗೆದು ಸುಶೀಲ್ ಅಧ್ಯಕ್ಷರು ಸೋಮೇಶ್ವರ ಗ್ರಾಮ ಪಂಚಾಯತ್ ಇವರು 2 ಹಿತನುಡಿಗಳನ್ನು ಆಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ನಮ್ಮ ರಾಜೇಶ್ ಸುಶೀಲ್ ಇವರು ಪ್ರಥಮವಾಗಿ ಇವರಿಗೆ ನಮ್ಮ ಸೇವಾ ಟ್ರಸ್ಟ್ನ ಪರವಾಗಿ ಅಭಿನಂದನೆಯ ಜೊತೆಗೆ ಗೌರವಯುತವಾದ ಅಭಿನಂದನಾ ಸಮಾರಂಭ ಇದೀಗ ಮುಖ್ಯ ಅತಿಥಿಗಳ ಸೇರುವಿಕೆಯ ಜೊತೆಗೆ ಎಲ್ಲ ನಾಗರಿಕ ಬಂಧುಗಳ ಜೋರಾದ ಚಪ್ಪಾಳೆ ಬರಬೇಕು. ವಿಶಿಷ್ಟ ಶ್ರೇಣಿಯ ಸಾಧಕಿ ಸುಷ್ಮಿತಾ ಜೈನ್. ಮುಂದೆ ಸಿಗುತ್ತೆ. ಅದೇ ರೀತಿ ಅಂತಿಮವಾಗಿ ನಾವು ಎಲ್ಲ ಸನ್ಮಾನ ಪಡೆದಂತಹ ವಿದ್ಯಾರ್ಥಿಗಳನ್ನ ಸೇವಾ ಪರವಾಗಿ ಪ್ರಪ್ರಥಮವಾಗಿ ಅಭಿನಂದನೆಯ ಜೊತೆಗೆ ಇದೀಗ ಗೌರವಪೂರ್ಣ ಅಭಿನಂದನಾ ಸನ್ಮಾನವನ್ನ ಮುಖ್ಯ ಅತಿಥಿಗಳು ಒಟ್ಟು ಸೇರಿ ನಡೆಸಲಿದ್ದಾರೆ. ಎಲ್ಲ ನಾಗರಿಕ ಬಂಧುಗಳ ಜೋರಾದ ಕೈ ಚಪ್ಪಾಳೆ ಕೂಡ ಬರಬೇಕು. ಅಭಿನಂದನಾ ಪತ್ರ ಅದರ ಜೊತೆಗೆ ಸಹಾಯಧನದ ಚೆಕ್ ಅನ್ನು ಕೂಡ ಕೇಸರಿ ಮಿತ್ರರಿಂದ ಸೇವಾ ಟ್ರಸ್ಟ್ ಪರವಾಗಿ ನಾವು ಕೀರ್ತನ ಇವರಿಗೆ ಹಸ್ತಾಂತರವನ್ನ ಮಾಡ್ತಾ ಇದ್ದೇವೆ. ಇನ್ನಷ್ಟು ಸಾಧನೆ ಕೂಡ ಕೊಪ್ಪಳ ಶಾಲೆಯ ವಿದ್ಯಾರ್ಥಿಗಳಿಂದ ಬರಬೇಕು. ನಾವು ಅವರಿಗೆ ಸನ್ಮಾನವನ್ನ ನಡೆಸಬೇಕು ಎಂಬ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಯಾಕೆಂದ್ರೆ ಈ ಒಂದು ಗುಂಪಲ ಶಾಲೆಯ ಅಭಿವೃದ್ಧಿ ಆಗಬೇಕಾದ್ರೆ ಆ ಗುಂಪಲ ಶಾಲೆಯ ಹೊರಭಾಗದಲ್ಲಿ ಸುಂದರವಾದ ಒಂದು ವನವನ್ನ ನಿರ್ಮಾಣ ಮಾಡಿದ್ದಾರೆ. ಆ ವನ ನಿರ್ಮಾಣ ಆಗಬೇಕಿದ್ರೆ ಅದು ಗುಂಪಲ ಶಾಲೆಗೆ ಬೇಕಾದಂತಹ ಎಲ್ಲ ಅವಶ್ಯಕತೆ ಇರುವಂತಹ ಅಗತ್ಯ ಸಾಮಗ್ರಿಗಳನ್ನ ಎಲ್ಲರ ಬಳಿ ತೆರಳಿ ವಿನಂತಿಯನ್ನ ಮಾಡಿ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಗುಂಪಲ ಶಾಲೆಗೆ ಮಾಡಿಕೊಟ್ಟು ವಿಶೇಷವಾಗಿ ಮಕ್ಕಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡುವಲ್ಲಿ ಪ್ರೇರಣೆ ಶಕ್ತಿಯಾಗಿ ನಿಂತಹ ನಮ್ಮ ಪ್ರೀತಿಯ ವಿಶ್ವನಾಥ್ ಎಂಕೆ ಮಾಸ್ಟರ್ ಇವರು ಈಗ ನಿವೃತ್ತಿಯನ್ನ ಹೊಂದಿದ್ದಾರೆ. ಅದು ಸ್ವಲ್ಪ ಬೇಸರದ ಸಂಗತಿ, ಆದರೂ ಅವರ ನಿವೃತ್ತ ಜೀವನ ಸುಖಕರವಾಗಿ ಇರಲಿ ಅಂತ ಹಾರೈಕೆಯನ್ನ ಮಾಡುತ್ತಾ ನಮ್ಮ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಪರವಾಗಿ ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯ ಮುಖ್ಯ ಗೌರವವನ್ನು ಅವರಿಗೆ ನಾವು ಸನ್ಮಾನವನ್ನ ನೀಡುತ್ತಿದ್ದೇವೆ. ದಯವಿಟ್ಟು ನಮ್ಮ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಅಧ್ಯಕ್ಷರ ಜೊತೆಗೆ ಎಲ್ಲ ಮುಖ್ಯ ಅತಿಥಿಗಳು ಒಟ್ಟು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಳ್ಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಚಪ್ಪಾಳೆಯಲ್ಲಿ ನಮ್ಮ ಎಲ್ಲ ಗುಂಪಲ ಪರಿಸರದ ವಿದ್ಯಾರ್ಥಿಗಳ ಪ್ರೀತಿಯ ನಮ್ಮ ವೃಂದದ ಸದಸ್ಯರ ಕೂಡ ಪ್ರೀತಿಯ ಮಾಸ್ಟರ್ ಆಗಿ ನಮ್ಮೊಂದಿಗೆ ಇಷ್ಟು ವರ್ಷ ಅನ್ಯೋನ್ಯವಾಗಿದ್ದಂತಹ ವಿಶ್ವನಾಥ
MK ಮಾಸ್ಟರ್ ಇವರು ನಮ್ಮಿಂದ ಅಭಿನಂದನೆಯ ಜೊತೆಗೆ ಸನ್ಮಾನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಎಲ್ಲರೂ ತುಂಬ ಹೇಳಿದ್ರು, ನನ್ನ ಮುಖವು ನನಗೆ ಕಾಣೋದಿಲ್ಲ, ನನ್ನ ಬೆನ್ನು ನನಗೆ ಕಾಣೋದಿಲ್ಲ, ನೀವೇನೋ ನೋಡಿದ್ದೀರಿ, ಏನೋ ಹೇಳಿದ್ದೀರಿ. ನಾನು 6 ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ನನ್ನ 6ನೇ ಕೊನೆಯ ಶಾಲೆ ಕುಂಬಳ ಶಾಲೆ. ನನ್ನ 6 ಶಾಲೆಗಳಲ್ಲಿ ಅತ್ಯಂತ ಸಂಪನ್ಮೂಲ ಶಾಲೆ ಅಂತ ಹೇಳಿದ್ರೆ ಕುಂಬಳ. ಇಲ್ಲಿನ ಪರಿಸರ ಅನೇಕ ಕನಸುಗಳನ್ನು ಈ ಶಾಲೆಯನ್ನು ನಾನು ಕಂಡಿದ್ದೆ. ಆದರೆ ಅದನ್ನು ಎಲ್ಲವನ್ನು ಪೂರೈಕೆ ಮಾಡಲು ಸಾಧ್ಯ ಆಗಿಲ್ಲ. ಒಂದು 2 ವರ್ಷದವರೆಗೆ ಅಲ್ಲೆಲ್ಲ ಒಂದು ಬೋರ್ಡ್ನಲ್ಲಿ ನಮ್ಮ ಶಾಲೆ ಏನೆಲ್ಲ ಬೇಕಾಗುತ್ತದೆ, ಹೇಗೆ ನಾವು ಅದನ್ನು ಪರಿಪೂರ್ಣಗೊಳಿಸಬಹುದು ಎಲ್ಲವೂ ಇತ್ತು. ಆದರೆ ಅದನ್ನು ನನಗೆ ಪೂರ್ಣ ಮಾಡೋದಕ್ಕಾಗಿಲ್ಲ. ಅದೊಂದು ಬರಲು ನಾನು ಸುಮಾರು 1 ತಿಂಗಳಿಂದ ಈಚೆಗೆ ಶಾಲೆಗೆ ಬಂದಿಲ್ಲ. ಮೊನ್ನೆ ಬಂದಾಗ ನನ್ನ ಮನಸ್ಸು ತನಿಯಿತು, ಹೃದಯ ತನಿಯಿತು, ತುಂಬ ಸಂತೋಷ ಆಯಿತು. ಯಾಕಂದರೆ ಆ ಗೋಡೆಯಲ್ಲಿರುವ ಬರಹಗಳು 3 ವರ್ಷಗಳ ಹಿಂದೆ ನಾನು ನವೀನ ಪಿಲಾರ್ ಹತ್ರ ಹೇಳಿದೆ, ಚಿಗುರು ಪ್ರದೇಶ ಅಂತ ಶಿಬಿರ ಅಂತ ಇತ್ತು. ನವೀನ ಅಲ್ಲಿ ಮಂಗಳೂರು ಕಾಲೇಜಲ್ಲೆಲ್ಲ ಕಾಂಪೌಂಡ್ ಭಾರಿ ಚಂದ ಮಾಡಿದ್ದಾರೆ, ನಮ್ಮ ಶಾಲೆ ಕಾಂಪೌಂಡ್ ಚಂದ ಮಾಡೋಣ ಅಂತ ಹೇಳಿದ್ರು. ಅವರು ಆಯ್ತು ಅಂತ ಹೇಳಿದ್ರು, ಆಗೋದಿಲ್ಲ ಅಂತ ಹೇಳಿದ್ರು ಸಾಮಾನ್ಯವಾಗಿ. ಆದರೆ ಅದಕ್ಕೆ ಸಂಪನ್ಮೂಲ ಕೊರತೆ ಇತ್ತು. ಆದರೆ ನಮ್ಮ ಯಾವ ಕನಸು ಇತ್ತು ಅದು ಸಾಕಾರ ಅಂತ ಕಂಡಾಗ ತುಂಬ ಸಂತೋಷ ಆಗ್ತದೆ. ಮರಗಳಿರುವಂಥದ್ದು, ಹಳದಿ ಬಣ್ಣದ ಶಾಲೆಯ ಕಟ್ಟಡ ಇನ್ನು ತುಂಬ ಚಂದ ಮಾಡೋದಕ್ಕೆ ಅವಕಾಶ ಇದೆ. ತುಂಬ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲೆಲ್ಲ ಇದ್ದಾರೆ. ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಮಾಸ್ತರ್ ಇದ್ದಾರೆ, ಬ್ಯಾಂಕರ್ ಇದ್ದಾರೆ, ಕೂಲಿ ಕಾರ್ಮಿಕರು ಎಲ್ಲ ಒಂದು ಬಹಳ ಚಿಕ್ಕ ಭಾರತವನ್ನು ಕಾಣುವ ಹಾಗೆ ಕುಂಬಳದಲ್ಲಿ. ಆ ದಕ್ಷಿಣ ಭಾರತವನ್ನು ಕಾಣಬಹುದು. ಇಲ್ಲಿ ಕೇರಳದವರಿದ್ದಾರೆ, ತಮಿಳುನಾಡಿದ್ದಾರೆ, ಆಂಧ್ರದವರಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಅದೇ ರೀತಿ ಎಲ್ಲ ರೀತಿಯ ವರ್ಗದ ಜನ ಇಲ್ಲಿದ್ದಾರೆ. ಖಂಡಿತವಾಗಿ ನಮ್ಮ ಶಾಲೆಯನ್ನು ಇನ್ನೂ ಜನ ಮಾಡಬಹುದು. ಎಲ್ಲ ಹೇಳುದು ಬೆಂಗಳೂರಿನ ಶಾಲೆ ನಮ್ಮ ಜೋರು, ನಮ್ಮ ಮಾಸ್ಟರ್, ಬೇರೆಯವರು ಬೇರೆ ಹೇಳುವುದಿಲ್ಲ, ನಮ್ಮದು ಅಂತ ಹೇಳ್ತಾರೆ. ಆದ್ದರಿಂದಾಗಿ ನಾನು ಆ ಪ್ರೀತಿಗಾಗಿ ನನಗೆ ಬರಲೇಬೇಕಾಗಿ, ಯಾಕಂದರೆ ನನಗೆ ಇನ್ನೂ ಬೇಕು. ನಾನು ಒಂದಷ್ಟು ಸೇವೆ ಸಹಾಯ ಮಾಡೋದಿದ್ದೇನೆ. ನನ್ನ ಜೀವನದಲ್ಲಿ ನಾನು ಇನ್ನೂ ಕೂಡ ಮಾಡುವಂಥದ್ದು ನೀರನ್ನು ಉಳಿಸಬೇಕು. ಮಳೆಯಲ್ಲಿ ಹೋಗುವಂತಹ ನೀರನ್ನು ತಡೆದು ನಿಲ್ಲಿಸಿ ನೀರಿನ ಕೆಲಸ ಮಾಡಬೇಕು. ಒಂದೇ. ಎರಡನೇದು ಸಾಕಷ್ಟು ಗಿಡ ಮರಗಳನ್ನು ನೆಡಬೇಕು. ಇದು ನನ್ನ ಜೀವನದ ಮುಖ್ಯ ಉದ್ದೇಶ. ಅದೇ ರೀತಿಯಲ್ಲಿ ಇನ್ನಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಕೇಸರಿ ಮಂದಿರವನ್ನು ಸಹಕಾರ ಕೊಡ್ತಾರೆ. ಮಕ್ಕಳನ್ನು ನೋಡೋದು ತುಂಬ ಖುಷಿ ಆಗ್ತದೆ. ನಮ್ಮ ಮಕ್ಕಳು ಬೆಳೆದಿದ್ದಾರೆ, ಇನ್ನಷ್ಟು ಬೆಳಿಬೇಕು, ಬೆಳೆಯುತ್ತಾರೆ ಮಕ್ಕಳು. ಕುಂಬಳದಲ್ಲಿ ಒಂದು 5 ಜನ ಒಳ್ಳೆಯ ಶಿಕ್ಷಕರಿದ್ದಾರೆ, ತುಂಬ ಒಳ್ಳೆಯ ಶಿಕ್ಷಕರಿದ್ದಾರೆ. ನಮ್ಮ ಮಕ್ಕಳು ಮನಸ್ಸು ಮಾಡಿದರೆ ಇನ್ನಷ್ಟು ಸಾಧನೆ ಮಾಡಬಹುದು. ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ. ನಾವು ಸ್ವಲ್ಪ ಗಮನಿಸಿದರೆ ಆ ಮಕ್ಕಳನ್ನು ಚಿಕ್ಕಂದಿನಿಂದ ಗಮನಿಸಿದರೆ ಖಂಡಿತವಾಗಿ ಕುಂಬಳ ಅತ್ಯಂತ ಒಳ್ಳೆಯ ಒಂದು ಜಾಗ, ಅತ್ಯಂತ ಒಳ್ಳೆಯ ಶಾಲೆ. ಇನ್ನಷ್ಟು ನಾವು ವೈಭವದಲ್ಲಿ ಈ ಶಾಲೆಯನ್ನು ಇವರನ್ನು ಬೆಳಗಿಸಬಹುದು. ಅದಕ್ಕೆ ನಮಗೆಲ್ಲ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಭಗವಂತ ಕೊಡಿ ಎಂಬುದಾಗಿ ಅಂತ ನನ್ನನ್ನು ಪ್ರೀತಿಯಿಂದ ಇಲ್ಲಿ ಕರೆಸಿಕೊಂಡು ನನ್ನ ಬಗ್ಗೆ ಒಂದಷ್ಟು ಮಾತನ್ನು ಹೇಳುವಂತೆ ಎಲ್ಲ ಸ್ನೇಹಿತರಿಗೆ ಹೃದಯವನ್ನು ಮಾತನ್ನು ಪ್ರಕಟಿಸಿದ್ದೇನೆ.
ಶ್ರೀಯುತ ನಾರಾಯಣರವರು ನಮ್ಮದೊಂದು ಬಸ್ ಸ್ಟಾಪಿನ ತಮಿಳುನಾಡು ಉದ್ಘಾಟನೆ ಬರಬೇಕಂತ ಕೇಳಿಕೊಂಡು ಸಂತೋಷವಾಯಿತು. ಪುನಃ ಬರಲಿಕ್ಕೆ ಮುಂಬಳಕ್ಕೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ. ಈ ಬಸ್ಸು ತಂತ್ರಜ್ಞಾನ ಇವತ್ತು ಒಂದು ಸಾರ್ವಜನಿಕ ಅವಶ್ಯಕತೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ಉಪಯೋಗವಾಗಿದೆ. ಈ ಬಸ್ಸು ತಂತ್ರಜ್ಞಾನದಿಂದ ಹಿಂದೆ ಅದೇ ಇದೆ. ಈ ಬಸ್ಸು ತಂತ್ರಜ್ಞಾನಕ್ಕೆ ಇಂಥ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆದದ್ದು ಅದಾದ 1890ರಲ್ಲಿ ಆಗಿನ ಒಬ್ಬ ಬ್ರಿಟಿಷ ಸ್ಟ್ಯಾನ್ಫೋರ್ಡ್ ಅಂತ ತುಂಬಾ ಶ್ರೀಮಂತ, 1890ರಲ್ಲಿ ತುಂಬಾ ಅಗರ್ಭ ಶ್ರೀಮಂತ ಅವರ ಊರಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಿಂದ ಚರ್ಚಿಗೆ ಹೋಗ್ಲಿಕ್ಕೆ ಒಂದು ಬಸ್, ಆಗ ಬಸ್ ಬಂದಷ್ಟೇ. ಆಗ ಬಸ್ಸು ಸ್ಟಾಪೇ ಕಾನ್ಸೆಪ್ಟ್ ಇಲ್ಲ ಇತ್ತು, ಬಸ್ ಸ್ಟಾಪಿನ ಒಂದು ಕಾನ್ಸೆಪ್ಟ್ ಇಲ್ಲ ಇತ್ತು. ಹಾಗಾಗಿ ಆ ಶ್ರೀಮಂತರಿಗೆ ಚರ್ಚಿಗೆ ಹೋಗುವಾಗ, ದಾರಿಯಲ್ಲಿ ಹೋಗುವಾಗ, ಬಸ್ ಹೋಗುವಾಗ ಗ್ರಾಮದಿಂದ ಹೊರಟ ಬಸ್ಸು ಅವನ ಮನೆಗೆ ಹೋಗಿ ಅವರಲ್ಲಿ ಪಿಕಪ್ ಮಾಡಿಕೊಂಡು ಹೋಗ್ಬೇಕು. ಅವನು ಬರಲಿಕ್ಕೆ ನಿಗದಿಲ್ಲ ಗ್ರಾಮಕ್ಕೆ, ಸ್ಟಾರ್ಟಿಂಗ್ ಪಾಯಿಂಟಿಗೆ. ಹಾಗೆ ಅಲ್ಲಿ 2 ಪಂಗಡ ಆಯಿತು ಆ ಗ್ರಾಮದಲ್ಲಿ. ಒಬ್ಬರ ಒಂದು ಪಂಗಡದ ಅಭಿಪ್ರಾಯ, ನಾವು ಅವರ ಮನೆಗೆ ಹೋಗಬಾರ್ದು, ಅವರ ಮನೆಗೆ ಹೋಗಿ ಅವರ ಪಿಕಪ್ ಮಾಡಬಾರ್ದು, ಇದು ಸಾರ್ವಜನಿಕ ಬಸ್ ಇದು. ಹಾಗೆ ಇನ್ನೊಬ್ಬರ ಅಭಿಪ್ರಾಯ ಹೋಗ್ಬೇಕು. ಹಾಗೆ ಅವರು 2 ಪಂಗಡಗಳ ಲಾಸ್ಟ್ ಒಂದು 9 ತೀರ್ಮಾನಕ್ಕೆ ಬಂತು. ಅದು ಏನು ತೀರ್ಮಾನ ಅಂದ್ರೆ, ದಾರಿಯಲ್ಲಿ ಗ್ರಾಮದಿಂದ ಹೊರಟ ಬಸ್ಸು ಅವನ ಮನೆಗೆ ಹೋಗ್ಲಿಕ್ಕಿಲ್ಲ, ಅವನ ಮನೆಯ ಮೇನ್ ರೋಡಿಗೆ ಬರಬೇಕು. ಮೇನ್ ರೋಡಿಗೆ ಬಂದು ಬಸ್ ನಿಲ್ಬೇಕು, ಅವ್ರು ಕೂಡಲೇ ಬಸ್ ಆದ್ಮೇಲೆ ಬಸ್ ಬಿಡ್ಬೇಕಷ್ಟೇ. ಯಾಕಂದ್ರೆ ಆಗ ಒಮ್ಮೆ ಬಸ್ ನಿಂತಿದ್ರೆ ಬಸ್ ಚಲಿಸೋದಕ್ಕಿಂತ ಜಾಸ್ತಿ ಪೆಟ್ರೋಲ್ ಡೀಸೆಲ್ ಬಸ್ ನಿಂತಾಗ. ಹಾಗೆ ಅಂತ ಸ್ಟಾರ್ಟ್ ಆದ ಒಂದು ಕಾನ್ಸೆಪ್ಟ್ ಏನಿದೆ ಈ ಬಸ್ ಸ್ಟಾಪ್ ಇವತ್ತು, ಆಗದು ಒಂದು ಶ್ರೀಮಂತದ ಪ್ರತಿಷ್ಠೆ. ಈಗ ಇದು ಸಾರ್ವಜನಿಕದ ಒಂದು ಅವಶ್ಯಕತೆ. ಹಾಗೆ ಎಲ್ಲ ವಿಷಯಗಳು ಅಷ್ಟೇ. ಒಂದು ಎಜುಕೇಶನ್ ತುಂಬಾ ಶ್ರೀಮಂತರಿಗೆ ಸಿಕ್ಕಿದ್ದು, ಬಡವರಿಗಿಲ್ಲ. ಈಗ ಅವಶ್ಯಕತೆ ಮೊಬೈಲ್ ಫೋನ್ ಇರ್ಬೋದು. ಮುಂದೆ ಏನು ಹಿಂದೆ ಏನು ಲಕ್ಸುರಿ ಆಗಿದ್ದ, ಇವತ್ತು ಅವಶ್ಯಕತೆ ಆಗಿದೆ, ಜೀವನದ ಅವಶ್ಯಕತೆ ಆಗಿದೆ. ಅಂತಹ ಜೀವನಕ್ಕೆ ಬೇಕಾದ ಅವಶ್ಯಕತೆಗಳನ್ನು ಈ ನಮ್ಮ ಕೇಂದ್ರ ಕೇಸರಿ ಮಿತ್ರವೃಂದದವರು ಈಗ ಒಂದೊಂದಾಗಿ ಕೊಡ್ತಾ ಇದ್ದಾರೆ. ಇವತ್ತು ಬಸ್ಸು ತಂತ್ರಜ್ಞಾನವನ್ನು ಕೊಟ್ಟಿದ್ದಾರೆ. ಹಾಗೆ ಈ ಬಸ್ಸು ತಂತ್ರಜ್ಞಾನ ಇನ್ನೂ ಕೂಡ ಉನ್ನತ ಮಟ್ಟದಾಗಬೇಕು. ಮಾಡ್ತಾರಂತ ಅಲ್ಲಿ ಏನು ಕುಡಿಯೋ ನೀರಿನ ವ್ಯವಸ್ಥೆ ಬಸ್ ತಂತ್ರಜ್ಞಾನದಲ್ಲಿ ಒಂದು ವೇಳಾಪಟ್ಟಿ, ಬಸ್ ಯಾವ ಬಸ್ ಫ್ರೀಕ್ವೆನ್ಸಿ ಕಡಿಮೆ ಇದೆಯೇ ಒಂದು ವೇಳಾಪಟ್ಟಿ ಅಂತದೆಲ್ಲ ಕೊಟ್ಟು ಸಾರ್ವಜನಿಕರಿಗೆ ಆದಷ್ಟು ಉಪಯೋಗ ಆಗುವ ಹಾಗೆ, ಸಾರ್ವಜನಿಕರು ಆ ಬಸ್ ತಂತ್ರಜ್ಞಾನವನ್ನು ಒಳ್ಳೆಯದಾಗಿ ಉಪಯೋಗ ಮಾಡುವ ಹಾಗೆ ಒಂದು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರಂತ ಒಂದು ಆಶ್ರಿತ ನನ್ನ ಮಾತನ್ನು. ಇವತ್ತು ನಮ್ಮ ಕೇಸರಿ ಮಿತ್ರ ಸಂಘದಿಂದ ಇವತ್ತು ಇಲ್ಲಿ ನಮ್ಮ ಕೊಪ್ಪಳ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಮತ್ತು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಸಹಾಯಧನ ಹಾಗೂ ಅವರಿಗೆ ಅಭಿನಂದನೆಗಳನ್ನು ಕೊಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮತ್ತು ಇದು ಈ ಸಂಘದಿಂದ ಆಗ್ತಾ ಇರುವ ಇಂಥ ಕೆಲಸಗಳು ಇನ್ನಷ್ಟು ಆಗಲಿ ಮತ್ತು ಇಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಕಲಿಯಲಿ ಅಥವಾ ಉನ್ನತ ಕ್ಷೇತ್ರದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬರಲಿ ಎಂದು ನಾನು ಆಶಿಸುತ್ತೇನೆ. ಮತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿಕೊಟ್ಟಂತ ನಮ್ಮ ನವೀನ್ ಅವರಿಗೂ ಮತ್ತು ಈ ಸಂಘದ ಎಲ್ಲ ಮೆಂಬರ್ಸ್ಗಳಿಗೂ ನನ್ನ ಧನ್ಯವಾದಗಳು. ನನ್ನ ಈ 2 ಮಾತುಗಳನ್ನು ನೀವು ಬಹುಶಃ ಕೇಸರಿ ಮಿತ್ರವೃಂದದ ಒಂದು ಸಾಮಾನ್ಯರು ಅರ್ಪಣೆ ಮಾಡೋಣ ಮೂಜಿನ ಬಸ್ ಸ್ಟ್ಯಾಂಡ್. ಬಹುಶಃ ನೇತು ಪ್ರಥಮವಾಗಿ ಬೈಪಾಸ್ ಎಟ್ಟೆ ಕಟ್ಟಿ ಮುಟ್ಟಿದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿದೆ. ಆಡ ರಸ್ತೆ ಅಗಲೀಕರಣದ ಕಾರಣಗಳು ಅವು ಪ್ರಾಯೋಗಿಕವಾಗಿರುವುದು. ಬಹುಶಃ ಕುಂಪದ ಜಿಂಜ ಬೆಳವಣಿಗೆ ನಗರ ಈಗ ಬರೀ ಹಳ್ಳಿಗಾಡಾಗಿ ಒಂದು 25 ವರ್ಷ ನಾಲ್ಕು ಬರೆದ್ರೆ ಸಾಧಿಸಲಿದ್ದೇವೆ. ಈ ಮೂಲಭೂತ ಸೌಕರ್ಯ ಮಾತಾಡ್ಕೊಂಡ ಹಣದ ನೀರಿನ ವ್ಯವಸ್ಥೆ, ಲೈಟ್ ವ್ಯವಸ್ಥೆ, ಅದನ್ನ ಕಾಂಕ್ರೀಟ್ ರಸ್ತೆಗಳು, ಶಾಲೆ ಅಂತ ಮಾತ್ರ ವಿಷಯಗಳನ್ನು ಹಣ ಹೆಚ್ಚಿನ ಜನರು ನಗರದ ಹೋಗಿರ್ತದೆ. ಮಾತೆಲ್ಲ ವಸ್ತುದಾಕರ ಬಸ್ ಸ್ಟ್ಯಾಂಡ್ ಆಶ್ರಯಿಸಿದರು. ಹಣ ಮೂರು ಮತ್ತೆ ಆ ಬಸ್ ಸ್ಟ್ಯಾಂಡ್ನಲ್ಲಿ ಬರ್ತಾ ಇದ್ದಾರೆ.
ವರ್ಷದ ಬಿಟ್ಟು ಜೂನ್ 21 ನಿಜವಾದ ಬೇಜಾರಾಗುವುದು. ಅಲ್ಲ ಈ ಬಗ್ಗೆ ನಿಂಜ ಗಮನ ಕೊಟ್ಟು ಕೇಸರಿ ಮಿತ್ರರಂತ ತನ್ನ ಆಗಿದ ಸಮಾಜ ಸೇವೆಗಳಿಗೆ ಬಹುಶಃ ಸಾಮಾಜಿಕ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು, ಶೈಕ್ಷಣಿಕ ಚಟುವಟಿಕೆಗಳು ಅಂತೆಯೇ ಕ್ರೀಡಾ ಚಟುವಟಿಕೆ ಮಾತಿಕ ಮುಂಚೂಣಿಯಲ್ಲಿ ಒಂದು ಸಂಘಟಿತ ಯುವಕರನ್ನ ತನ್ನನ್ನು ಕಟ್ಟಿದ್ದು ಸಮಾಜದ ಒಳಿತಿಗೆ ಮಾಡಿದ ಕೆಲಸವನ್ನು ಈ ಸಂಸ್ಥೆಯ ಮುಖಾಂತರ ಇಂದಿನ ಬಸ್ ಸ್ಟ್ಯಾಂಡ್ ಕೂಡ ನಿರ್ಮಾಣ ಆಗಿ ಅವು ಜನಗಳಿಗೆ ಇಲ್ಲಿ ಅರ್ಪಣೆ ಮಾಡ್ತೇವೆ. ಹಾಗೆ ಎಲ್ಲ ವೈಯಕ್ತಿಕವಾಗಿ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿದ್ದಾರೆ. ಬಹುಶಃ ಕುಂಪಲಡಿಗೆ ಹೆಚ್ಚಿನ ವ್ಯವಸ್ಥೆಗಳು ಪೂರ ಆಗ್ತದೆ. ಬಸ್ ಸ್ಟ್ಯಾಂಡ್ ಆಂಡ್ ಅಂಗನವಾಡಿ ಆಂಡ್ ಶಾಲೆ ಆಂಡ್ ಶಾಲೆ ಹೈಸ್ಕೂಲ್ ಆಂಡ್ ಅಂಡ ನನ್ನ ದುಮ್ಮದ ಬಾಕಿ ಕೂಡ ಒಂದು ಆಸೆ ಕಂಡ ಪ್ರೀ ಯೂನಿವರ್ಸಿಟಿ ಒಂದು UUC ಕಾಲೇಜಿ ನಮ್ಮ ಕುಂಬರಡ ಅವರು ಆ ಕುಂಬರಡ ಆತ್ಮಹತ್ಯೆ ಕಾಲೇಜಿಗೆ ಕೇಸರಿ ಇರುತ್ತಲ್ಲ ಯೋಗ್ಯರು ಆಯ್ತಾ ಗುರಿಕಾಂತಗೊಂಡು ತುಂಬಬಹುದು ಮಾತಿನ ಸಹಾಯ ಸಹಕಾರ ಈ ಮೇಲೆ ತುಂಬದ ವರ್ಷಗಳು ತುಂಬಿನ ಕೆಲವು ವರ್ಷಗಳಲ್ಲಿ ಅವಳು ಐಕ್ವಾಡದು ಎಕ್ಲರ್ದು ಜನಪದಿ ನನ್ನ ಮಾತ ಸಹಾಯ ಸಹಕಾರಲ್ಲ ಎಂದು ಸ್ವಲ್ಪ ಐತ ಬಗ್ಗೆ ಕೇಸರಿ ನಿಂತಿರುವಂತಹ ಯೋಗ್ಯರು ನನ್ನಂತೆ ಗಮನದಲ್ಲಿದ್ದು ಈ ಬಗ್ಗೆ ಬೇರಿತಾರು ಬಂದು ಎನ್ನಲ್ಲಿ ವಿನಮ್ರ ವಿನಂತಿ. ಅಂಚನೆ ಈ ಗುಂಪಾದ ಪ್ರದೇಶದ ಕುಟುಂಬ ಪೌರತಿಯ ಆಧಾರ ಇದ್ದಾರೆ. ಎಲ್ಲೆಲ್ಲಿ ಫಂಕ್ಷನ್ ಆಗ್ತಲ್ಲ ಮಲ್ಲ ಅವರು ದುಬಾರಿ ಖರ್ಚು ಮಾಡ್ಬೋದು ಅಲ್ಲ ಇಂಥ ಜನಗಳ ಅನುಕೂಲ ತಕ್ಕ ಎಲ್ಲಿ ಆ ಬಯಕೆ ಅದರ ನಿಶ್ಚಯ ಉತ್ತರಕ್ಕೆ ಬರ್ತದೆ. ಇಂದಿನ ಕಾರ್ಯಕ್ರಮ ಎಲ್ಲಿಯ ನೇತಾಪನ ಒಂದು ಈ ವ್ಯವಸ್ಥೆ ಎಲ್ಲ ಈ ಕೇಸರಿ ಚಿತ್ರವಾಗಿ ಈ ಊರಿನ ಜನರಿಗೆ ನಿಜ ಅನುಭವವಾಗುತ್ತದೆ. ನನ್ನಾದರೂ ಸಮಾಜವು ಅದನ್ನು ಕೊಡುಗೆ ಹೋಗ್ಬೇಡಿ. ಅದೇ ಮಾತೆಲ್ಲ ಬೇರೆ ಆ ಮಂದಿನ ಶಕ್ತಿ ಕೊಡಲು ಆದೇಶ ವಿಶೇಷವಾಗಿ ಇಲ್ಲಿ ಬಸವಣ್ಣನ ವಚನವನ್ನು ಬಹಳಷ್ಟು ಕಡೆ ಉಲ್ಲೇಖ ಮಾಡಿದ್ರು ಕೂಡ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟಿಗೆ ಇದು ಪೂರಕವಾಗಿ ಸಮಾಜಕ್ಕೆ ಅರ್ಪಣೆಯಾಗಿದೆ ಅಂತ ಅನಿಸ್ಕೊಳ್ತೇನೆ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ಆಲಯ, ಶಿರವೇ ಹೊನ್ನ ಕಳಿಸವಯ್ಯ, ಸ್ಥಾವರಕ್ಕೆ ಅಳಿಕೊಟ್ಟು ಜಂಗಮಕ್ಕೆ ಇಲ್ಲ ಅಂತ ಹೇಳಿ ಇವತ್ತು ನಮ್ಮ ಪೂರ್ವಜರು ಹೇಳ್ತಾರೆ. ಅಂತ ಒಂದು ದಿಟ್ಟತನವನ್ನ ಕುಂಪಲ ಪರಿಸರದಲ್ಲಿ ತೋರಿಸಿಕೊಟ್ಟವರು ಕೇಸರಿ ಮಿತ್ರವೃಂದದವರು. ಯಾಕಂದ್ರೆ ಜನಪ್ರತಿನಿಧಿಯಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ನಾನು ಗಮನಿಸ್ತಾ ಇರುವಂತದ್ದು, ಬಹುಶಃ ನನ್ನ ಸೇವಾ ಕಾರ್ಯದಲ್ಲಿ ಕೂಡ ನಾನು ದ್ವಿತೀಯ ಹಂತದಲ್ಲಿ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ನಿಮ್ಮ ಕುಂಪಲದ ಬಹುಶಃ ಮೈಗ್ರೆಂಟ್ಸ್ ಕಾಲೋನಿ ಅಲ್ಲಿರುವಂತಹ ವಲಸೆ ಕಾರ್ಮಿಕರ ಜೊತೆ ಕೆಲಸ ಮಾಡಲಿಕ್ಕೆ ಬರ್ತಾ ಇದ್ದೆ. ಆಗ ಈ ಕುಂಪಲ ಇದ್ದಂತ ಒಂದು 10-20 ವರ್ಷಗಳ ಹಿಂದೆ ಇದ್ದಂತ ಕುಂಪಲ ಹೇಗಿದೆ ಮತ್ತು ಈಗಿರುವಾಗ ಇರುವಂತಹ ಕುಂಪಲ ಹೇಗಿದೆ ಮತ್ತು ಆ ಕುಂಪಲದಲ್ಲಿ ಕೇಸರಿ ಮಿತ್ರವೃಂದ ಯಾವ ರೀತಿ ಜಿಲ್ಲೆಯಾದ್ಯಂತ ಹೆಸರನ್ನ ಪಡಿತಾ ಇದೆ ಅಂತ ಹೇಳಿ ಬಹುಶಃ ಜನಪ್ರತಿನಿಧಿಯಾಗಿ ಇತ್ತೀಚಿನ ದಿನಗಳಲ್ಲಿ ಕುಂಪಲದ ಹೆಸರು ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಇಲ್ಲಿರುವಂತಹ ಸಂಘ ಸಂಸ್ಥೆಗಳ ನಿಸ್ವಾರ್ಥ ಸಮಾಜ ಸೇವೆ ಅಂತ ಹೇಳಿ ಇಷ್ಟಪಡ್ತೇನೆ. ಬಂದರೆ ಯಾರು ಜನಪ್ರತಿನಿಧಿಯಾದ ಸುರುಕಾಗಿ ಬಂದಾಗ ಸ್ವಲ್ಪ ಬಾರಿ ಮಲ್ಲ ಬೇಡಿಕೆ ಇರ್ತೇನೆ. ನನ್ನ ಮಾತ ಇವಾಗ ಮಿತ್ರವೃಂದದ ಅಣ್ಣನಕ್ಲೇನ ಅವಾಗ ಇಂಗ್ಲೆಲ್ಲ ರಾಜಕೀಯ ಹೊಸತದ ಅದನ್ನು ಯಾವುದೇ ಕಡೆ ಅಣ್ಣ ಯಾರ ತಾಲೂಕು ಪಂಚಾಯತದ ಬಗ್ಗೆ ಇಂಗ್ಲೆನ ಪಕ್ಷದ ಹಿರಿಯ ಮಾತ ಅಗ್ಲನ ಮಾರ್ಗದರ್ಶನ ಒಪ್ಪನಲ್ಲಿ ತೋಡು ಎಪ್ಪ ಬಂದಾಗ ಆ ತೋಡನ್ನು ತೋಜವರು ಅಂಚಾದ ಪುನಗೈತೆ ಬೇತೆ ಬೇತೆ ರೀತಿದ ಅನುದಾನ ದುಪ್ಪತ್ತಂಡ ಒಂದು ಯಾಕೆ ಸಮಯ ಸಂದರ್ಭ ಕೂಡಿದು ಬಂದಾಗ ಒಂದು ಎಲ್ಲಿ ಅನುದಾನಗಳು ಬಾರಿ ಮುತುವರ್ಜಿನೊಂದು ಇನಿ ಒಂದು ಸಮಾಜದ ಅಪ್ಪನಂಚಿನ ಅವು ಜನಪ್ರತಿನಿಧಿನಗಳಾದವು ಸರ್ಕಾರದ ಅನುದಾನದ ಅನುಷ್ಠಾನ ಮುಪ್ಪನಾಗ ಅವು ಏನು ಒಪ್ಪುಜರು ಕೆಲವು ಸಂದರ್ಭಗಳು ಬೇಡಿಕೆ ಮಾತ್ರ ಅದೆಲ್ಲ ಜನಪ್ರತಿನಿಧಿನಗಲೇ ಪಿರವರನ ಎಟ್ಟೆ ಮನ್ಪಡ ಹಾಲು ಮನ್ಪಡ ಮಾತೆಗಳ ಅನುಭವ ಆಂಡ ಆಯ್ತು ಒಂಜಿ ಈದಿಲ್ಲೇ ಬೇರೆ ಎಲ್ಲ ಮುತುವರ್ಜಿನೊಂದು ಕಾಲ ಎಲ್ಲಿ ಗೊತ್ತೋದಿದ್ದಾಳೆ ಕೆಲವು ಫೋನ್ ಮತ್ತೋದಿದ್ದೆ ಅವಳು ಬಯ್ಯರಾಜಿ ಮಾಡ್ತಿಲ್ಲ ಅಂತ ಅಂಚ ಒಂದು ನಿಜ ಈ ಒಂದು ಮುತುವರ್ಜಿ ಏಕ ಸಂಘಟನೆಗೆ ಬರ್ಕೊಂಡ ಖಂಡಿತವಾದ ಸಂಘಟನೆ ನಿಸ್ವಾರ್ಥವಾದ ಪಕ್ಕ ಖಂಡಿತವಾದ ಬೆಳಚಿಲಾದ ಕಲ್ಪನೆಗೆ ಇನ್ನು ಕೇಸರಿ ಮಿತ್ರವೃಂದದಲ್ಲಿ ಸಾಕ್ಷಿಯಾದರು. ವಿಶೇಷವಾದ ಕೇವಲ ಪುಸ್ತಕ ವಿತರಣೆ ಆದಕ್ಕೂ ಅದೆಲ್ಲ ವಿದ್ಯಾರ್ಥಿನೇತನಾದಕ್ಕೆ ಐತ ಒಟ್ಟು ಸಮಾಜ ಪರ ಚಟುವಟಿಕೆ ಒಂದು ಸಮಾಜದ ದಾದ ತನಕ ಅರ್ಪಣೆ ಮನ್ಕೋಲಿ ಐ ಮಾತು ಕೊಲ್ಲ ಕಟ್ಟಡ ಅರ್ಪಣೆ ಮತ್ತೊಂದಿಲ್ಲ. ಬಹುಶಃ ಮಾತು ಮಧ್ಯಮ ವರ್ಗದ ಜನರು ಯೋಗಗಳಲ್ಲಿ ಪಾತ್ರಗಳು ಸ್ವಂತಕ್ಕೆ
ಒಂಜಿ ಜಿಲ್ಲಾ ಪಂಚಾಯತ್ ಪ್ರತಿನಿಧಿ ಆದಲ ಓಲು ಕೋಣಲ ದಕ್ಷಿಣ ಕನ್ನಡ ಜಿಲ್ಲೆ ಅವಳ ಸೋಮೇಶ್ವರ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಸೋಮೇಶ್ವರ ಪಂಡಿಕುಳ್ಳಂಡಕ್ಕೆ ಕುಂಪಲ ಈ ಕುಂಪಲ ಮಲ್ಪಿನ ಪುದರದ ಒಟ್ಟು ನೇಕ್ಯಾಯಿನ ಶಕ್ತಿ ಉಂಟು ಐಟ್ಲ ಕೇಸರಿ ಇನ್ನು ನಮಗೆ ಗೊತ್ತು ಬಣ್ಣಡೆ ಬಾರಿ ರಿಚ್ ಅತ್ತಂಡ ಬಾರಿ ಗಾಢವಾದ ಒಂದು ಸಂತೋಷದ ಪ್ರತೀಕ ಅತ್ತಂಡ ಪಾಸಿಟಿವ್ ಎನರ್ಜಿ ಬಂತ ನಮ್ಮ ಧನಾತ್ಮಕ ಚಿಂತನೆ ಕೊರ್ಪುನಂಚಿನ ಬಣ್ಣ ಮಾತ್ರ ಅವು ಏನಿ ಹಿಂದುತ್ವದ ಶಕ್ತಿ ಆದ ಬೆಳೆಯುವುದುಂಟು ಕೇವಲ ಹಿಂದುತ್ವದ ಮಾತ್ರ ರಾಷ್ಟ್ರದ ಅಭಿವೃದ್ಧಿಯ ಸಂಕೇತವಾದ ಬೆಳೆಯುವುದುಂಟು ನೇತ ಒಟ್ಟುಗು ನೇತ ಬಿಳುಚಿಲಗಾದ ನೇತ ಪಿರಾವುದು ಮಾತ್ರ ಪಗೆಲ್ ಬೆಂಕುನಂಚಿನ ಕೇಸರಿ ಮಿತ್ರವರ್ಗದ ಗುರ್ಕಾರ್ಗಳು ಟ್ರಸ್ಟೀಸ್ ಉಪ್ಪು ಐಟು ಬೆಂಕುನಂಚಿನ ಎಲ್ಲಿಯ ಮಲ್ಲ ಮಾತ ಎಂಗ್ಲನ ಬಂಧುಲೆಲ್ಲ ಮೋಕಿಡಾಗಲಿಕ್ಕೆ ಸ್ವಲ್ಪ ಸಂದಾಯದ ಮತ್ತೊಂದು ಬಹುಶಃ ವೈದ್ಯಕೀಯವಾದ ಸಾಮಾಜಿಕವಾದ ಧಾರ್ಮಿಕವಾದ ಅಂಚಿನ ಕ್ರೀಡೆ ಮಾತಾಡಿದ ಸಾಕಾರ ಕಪ್ಪನಂಚಿನ ಇಂಚಿನ ಸಂಘಟನೆ ನಮ್ಮ ಜಿಲ್ಲೆಗೆ ರಾಜ್ಯವು ರಾಷ್ಟ್ರದ ಮಾದರಿಯಾದ ಪಡು ಅಂಚಿನ ಬೇತೆ ಬೇತೆ ಇಲಾಖೆಗಳ ತಂದೊಂದು ದಿಕ್ಕುನಂಚಿನ ಒಂಜಾದ ಅನುದಾನಗಳು ಅದನ್ನು ಬೇತೆ ಬೇತೆ ರೀತಿಯ ಗೌರವದಲ್ಲಿ ಖಂಡಿತವಾದ ದುಂಬದ ದಿನಗಳು ಪಡೆಯುವಂಚಿನ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳಿಗೆ ಒಟ್ಟಿಗೂ ಉಪ್ಪಾಪನೊಂದು ನನ್ನ ತುಂಬತ್ತಲ್ಲ ಈ ಒಂದು ಪರಿಸರದ ಮಾತ್ರ ರಾಷ್ಟ್ರ ವ್ಯಾಪ್ತಿಯಾದ ಕೇಸರಿ ಮಿತ್ರವೃಂದ ಬೆಳಗಡೆ ಬಂದ ಎಡ್ಡೆಪ್ಪದ ಒಟ್ಟಿಗೂ ಈ ಸಂಘಟನೆ ಮತ್ತಿನ ಕಾರ್ಯಕ್ರಮದ ಮಾತ ಸಂಘಟಕರಿಗಳ ಶುಭಾಶಯಗಳನ್ನು ನನ್ನ ತುಂಬತ್ತ ಇಲ್ಲನ್ನ ಮುತುವರ್ಜುನ ಈ ಒಂದು ಗ್ರಾಮಣ ಇಲ್ಲ ತಾಲೂಕ್ ಪಂಚಾಯತ್ ಸದಸ್ಯರು ಪಂಡೆ ಇನ್ನು ನಮ್ಮ ಜೋಗುಳು ಬೇರೆ ಬೇರೆ ಪ್ರತಿಭಾನ್ವಿತರಿಗೆ ಸನ್ಮಾನ ಮನುವ ಅಂಡ ಆಯ್ತ ಒಟ್ಟು ಒಂದಾದ ಸಂಸ್ಕಾರ ಕಲ್ಪನಗಳು ಓಲ ಎದುರಿರೋದು ನಾನು ಅಂಚಿನ ಸಂಸ್ಕಾರಯುತವಾದ ಅಂಚಿನ ಇಂಚಿನ ಒಂದು ಪರಿಸರಗಳು ಐಕ್ಯಕೋಡೆಯ ಮಾತ ಕಾರ್ಯಕ್ರಮ ಮತ್ತೊಂದು ಬಂದುಳೆ ನಮ್ಮ ಮಾತ ಒಗ್ಗಟ್ಟಾದ ಒಗ್ಗಟ್ಟಿನಲ್ಲಿ ಬಲವಿದೆ ವೆಲ್ ಪಿಲಾರಿಸ್ ಆಫ್ ದರ್ ಮೂಲಕನೇ ಇದೆಲ್ಲ ಮಾತ ಕೆಲಸಲ್ಲ ಆ ದೈವ ದೇವರನ್ನ ಸಹಕಾರ ಸಕ್ರಿಯವಾದ ನಡಪಡಕಲ್ಲೊಂದು ಈಗ ಮಾತೆಲ್ಲ ನನ್ನ ಸ್ವಲ್ಪ ಸಂದೇಶ ಮತ್ತೊಂದು ಸರ್ವೇ ಜನ ಸುಖಿನೋ ಭವತಿ ಇಬ್ಬರಿಗೆ ದೇವಸ್ಥಾನ ಕೈ ಮುಗಿತು ಐದು ನಿಂತು ಹೋದಾಗ ಭಜನೆ ಮಂದಿರ ಕೈ ಇಮೇಲೆ ಪುನಃ ಆದಿಶಕ್ತಿ ದೇವರೇ ಕೈ ಹೆಚ್ಚು ಕಂಪ್ಲೀಟ್ ಬರಂದ ಎಲೆಕ್ಷನ್ ತಪ್ಪ ಈ ಕುಂಪಳದ ಪೂರ ಏರಿಯನ್ನ ಹೋದ ಆದಿಶಕ್ತಿ ದೇವಸ್ಥಾನ ಹೋದಾಗ ಭಾರಿ ಶೋರು ಪ್ರಾರ್ಥನೆ ಮಾಡಿದ ಪ್ರಸಾದ ಕೊಡಿದೆ ಐದು ಪಕ್ಕ ಐದು ಹೋದಾಗ ಆ ಕೃಷ್ಣ ದೇವರನ್ನ ನೆಟ್ಟು ಪ್ರಸಾದ ಕೊಡಿದೆ ಪುಣ್ಯಕ್ಕೆ ದೇವಸ್ಥಾನ ಅಂತ ಐದವರಿಗೆ ಭಜನಾ ಮಂದಿರ ಬೇರೆ ಬೇರೆ ಪುನಃ ವಿಶೇಷವಾದ ಶಕ್ತಿ ಪುನಃ ಈ ಕುಂಪಳದ ವಿಶೇಷವಾದ ಶಕ್ತಿ ನಾನು ನನ್ನ ಮನಸ್ಸಲ್ಲಿ ಹೆಚ್ಚಿನ ಜಾಗ ಇನ್ನೊಬ್ಬರು ನನಗೆ ಎನ್ನ ಭಾಗ್ಯ ಈಗ ಅಂಚಿನ ಭಾಗ್ಯ ಹೆಚ್ಚಿನ ಜಾಗಕ್ಕೆ ವೈದ್ಯರು ಭಾರಿ ಶೋಕ ಭಾರಿ ಕೊಡುವ ಹಿಂದುತ್ವದ ಆಧಾರದ ಜಾಗ ಅವು ಕುಂಪಲಾದಿಪ್ಪು ಸೋಮೇಶ್ವರ ಕುಂಪಲಾದಿಪ್ಪು ಜನಪದೆಲ್ಲ ಭಾರಿ ವಿಶಾಲವಾಗಿ ಮನಸ್ಸು ಬರ್ತೇವೆ ಜಾತಿ ಮತ ಬೇಗ ತುಂಬ ಜೋಗಲೆಲ್ಲ ನಮ್ಮ ಮಾತಲ್ಲ ಒಟ್ಟಾದ ಮುಂಜಾದ ಶ್ರೀಮಂತ ಬರತಮ್ಮನ ಅಂತರ ಇದ್ದಾಗ ನಮ್ಮ ಇತ್ತನಾಗ ಈ ಶೋಕದ ಕೆಲಸ ಮಿತ್ರವರ್ಗದ ಈ ಶೋಕದ ಬೆಲ್ಲಿಗೆ ಐದು ಓಡಿನ ವ್ಯವಸ್ಥೆ ಇತ್ತ ಕನಕಪ್ಪನ ದಿನ ನಿಂತಿದ ಅಂತಿಮ ಹೊರ ಎಲೆಕ್ಷನ್ ತಪ್ಪದ ಓಟ್ ಬೇರೆ ಟೈಲರ್ ಮುಂದಾಡಲು ಮೂರು ಜಗಲ್ಲಿ ಕುಳಿತಿದ್ದಾರೆ ಅಪ್ಪ ಎನ್ನ ಬರೀ ಈಗ ಮೊದಲು ಗೊತ್ತಿದೆ ಅದರ ಮಾತ್ರ ವಿಷಯ ಏನಕ್ಕೆ ನನಗೆ ಆ ಬಂದಿರ್ತಕ್ಕಂಥ ಇರೋದು ಮಾಲಿಗೆ ಸೇರಿಸಾರು ಆ ಮಾಲಿಗೆ ಸೇರಿಸಾರ 2 ಲಕ್ಷ ರೂಪಾಯಿ ಅವಶ್ಯಕತೆ ಉಂಟು ಮತ ಬಂದೆ ಅಪ್ಪ ಎಲ್ಲ ಮನಸ್ಸಿದೆ ಈಗ ಯಾರು ಎಮ್ ಎಲ್ ಎ ಅನ್ನೋದ ಫಸ್ಟ್ ಜನ 15 ಲಕ್ಷ ಹಿರಿಯರ ಆ ದೇವರಿಗೆ ಐಕ್ಯ ವಿಶೇಷವಾದ ಅನುದಾನ ಇತ್ತು ಅವು ಮಿತ್ರ ಮಂಡಲ ಆಗಿತ್ತು ಯುವಕ ಮಂಡಲ ಆಗಿತ್ತು ಸರ್ಕಾರ ನಮ್ಮನೆ ಸರ್ಕಾರ ಮನಸ್ಸು ಬರೆಯಲು ಬಾರಿ ಒಮ್ಮೆ ಏರಿಯರು ಆಗ ನಮ್ಮ ಸರ್ಕಾರ ಉತ್ತರ ಭಾರತದ ಮಂಡಲಗಳು ಯಾವ ಭಾವನೆಗಳು ಈ ಮುಟ್ಟುಡು ಕೊಡೋದಕ್ಕೆ ಬರ್ತಿದ್ದಾರೆ ರಟ್ಟನ ಯೋಗೇಶ್ ಆಟ ದೇವರಲ್ಲಿ ವಿಶ್ವಾಸ ಮುದೆ ಸರ್ಕಾರದವರು ಆ ಅವಕಾಶಗಳಿತ್ತು ಅವಾಗ ಹೆಚ್ಚಿನ ಮನರಂಜನ ಭಾಗ್ಯ ದೇವರಿಗೆ ಆಶೀರ್ವಾದ ಡೆಕೋರೇಷನ್ ಬಂದಿದೆ ನಿಜವಾದ ಹಿರಿಯರನ್ನು ಕಣ್ಣನ ಭಾಗ್ಯ ನಮಗೆ ಏದು ಬೆಂಪ ಆ ಬೆಂಪಿನಲ್ಲಿ ಒಂದಾದ ಸಮಾಜ ಬೇಕು ಸಮಾಜಕ್ಕೆ ಇಂಜಿನ ಕೊಡುವುದು ಈ ಏವಲ ಕಾರಣವಲ್ಲ ಏದು ಜನ ಮಕ್ಕಳ ಸಮಾಜಕ್ಕೆ ದಾದ ಕೊಡುವುದು ಇದನ್ನು ಟೈಲರ್ಗಳಿಗೆ ದಾದ ಕೊಡಿದೆ ಇದನ್ನು ಅಪ್ಪ ಎಂಜಿನ ದಾದ ಸಮಾಜವು ನಮಗೆ ಸಮಾಜ ನಮ್ಮ ಮುಂದೆ ಹೋಗಿದ್ದನ್ನು ಗುರುತಿಸುವವರು
ಎಂಗ್ಲು ತಮಾಟ ತೊಂದರೆ ಯಾರಲ್ಲಿ ಹೆಣ್ಣಿನ ಮಾತ ಆಗೋದು ಹೆಣ್ಣಿದಿರ್ಬಾರ್ದು ಜೋಕ್ಲ ಆಗ್ಬೇಕಾಗ ಎಡ್ಡೆ ಶಾಲೆ ಕಲಪಡೋದು ಶಾಲೆ ಕಲಪದಾಗ ಆ ಎಡ್ಡೆ ಎಜುಕೇಶನ್ ತೆಗೆದು ಮೊದಲ ಪೋಸ್ಟ್ ಅಲ್ಲಿ ಮಾಡ್ಬೇಕು ಬ್ಯಾಂಕ್ನ ಮ್ಯಾನೇಜರ್ ಅವರು ಇಂಜಿನಿಯರ್ ಅವರು ಡಾಕ್ಟರ್ ಅವರು ಪೊಲೀಸ್ ಅವರು ನಮ್ಮ ಕಾಣಬೇಕು ಯಾಕೆ ವೃದ್ಧಾಪವೇತನ ನೋಡಿ ಆ ಜೋಕ್ಲು ಏನಾದ್ರು ಬೇರೆ ಆ ಕುಲ್ಯದಲ್ಲಿ ಸಾಕ್ತದೆ ಕೊಡುವುದು ಎಂಗ್ಲ ಅಂತಿಮ ದಿನ ಅದರ ಮಾತೆಲ್ಲ ಭಾಗ್ಯಚ್ಚಿ ದಾದನ ಕಾಲಘಟ್ಟ ಅಂಚೆ ಇಟ್ಟು ದೇವರ ಲೀಲೆ ಇತ್ತು ಅವ್ರು ಬಂದು ನೀನು ಇವತ್ತೆಲ್ಲ ಪುಂಜನ ಎಂಬುದಾದ ನಿಜವಾದ ಪುಂಜಿ ಪುಡಿಯ ದುಃಖ ಹಾಕೊಂಡಾಗ ರತ್ನ ವಿಷಯ ದಾದನ ಇಲ್ಲ ಆತಗಳು ತನ್ನ ಇಲ್ಲದ ಪುಂಜನ ಕಾಲಕ್ಕ ತನ್ನ ಇಲ್ಲದ ಅಪ್ಪನ ಕಾಲಕ್ಕ ಆ ರೂಪ ಇರತ್ತ ಆ ಭಾಗ್ಯ ತಿಳಿದಿರತ್ತ ಆ ಭಾಗ್ಯದೊಟ್ಟಿಗೆ ನಂತರ ಸೇವೆ ಕೂಡ ಭಾಗ್ಯ ಕೊರಡಿತು ಅಂತ ಅವ್ರು ಬಂದ ಅಂಜನೆ ಮೂರು ಕೇಸ ನೀನು ಕೊಂಡು ನೀವು ಏನಿಲ್ಲ ಒರಿಯನ್ನ ಸ್ವಾರ್ಥಗೋಸ್ಕರ ಎನ್ನ ಒರಿನ ಪುದರ್ ಬರೋದು ಇದಕ್ಕೆ ಕೇವಲ ಎನ್ನ ಜೋಗ ಮಾತ್ರ ಪ್ರಯೋಜನ ಪಡೆಯುವ ಲೆಕ್ಕಾಚಾರದ ಈ ಕೇಸದ ಈ ಶೋಕದ ಬಿಲ್ಡಿಂಗ್ ನಂಬಿದ್ದಾರೆ ಈ ಶೋಕದ ಏನು ನಂಬಿದೆ ನೆಟ್ಟು ಮತ್ತೊಬ್ಬ ಜೋಗಲು ಕೊರಲು ಅದು ಉಂಜಾದ ಒಟ್ಟಾದ ಬರ್ತದೆ ಕುಳಿದು ಪಾತ್ರದ ಅವೇ ಖುಷಿ ಅವೇ ಸ್ವರ್ಗವನ್ನು ಲೆಕ್ಕಾಚಾರ ನಿರಂತರವಾದ ಈಗ ಸಮಾಜ ಸೇವೆ ಅಂತಂದ್ರೆ ಸಮಾಜ ಸೇವೆ ಮಂತ್ರಿ ಉಂಜತ್ತು ಇದನ್ನ ಈ ಕೇಸಲ್ಲಿ ಏನೇನು ಬೆಗರಬಾರ್ದು ಅಲ್ಲಿ ದೇವರು ಗುರುತಿಸಬೇಕು ಹಾಗೆ ನಿಜವಾದ ಸಂತೃಪ್ತಿ ಆಗಬೇಕು ಅತ್ಯಂತ ಕಷ್ಟಕಾಲವು ಅತ್ಯಂತ ಮಂದವಿತ್ತು ಯಾವ ಕೇಸರಿಗೆ ಇಂಚಿನ ಸೇವೆ ಮಾಡ್ತದೆ ಅವನ ನೆನಪು ನಾಗ ಈ ತಲೆಕುತ್ತಿನ ನರ ಇಟ್ಟಿನ ಬಂದಾಗ ಎಕ್ದಮ್ ಕ್ಲಿಯರ್ ಆದ ಪರಿಸ್ಥಿತಿ ಅಪ್ಪನಾಗ ನೋಡಿ ತೆರಿಗೆ ನಮಗೆ ವಿಷಯ ಬಂದ ಆ ತೆರಿಗೆ ಬರ್ತಿಲ್ಲ ಆ ಜೋಕ್ತಿಗೆ ಆ ಪುಸ್ತಕ ತಿಳ್ಕೊಂಡಾಗ ಅక్కడ ಪ್ರೈಸ್ ತಿಳ್ಕೊಂಡಾಗ ಆ ಅಪ್ಪಲ್ಲ ಮೋನೆ ನಿಜವಾದ ಖುಷಿ ಬರ್ತದೆ ಆ ಖುಷಿಗೆ ಕಾರಣ ಇದೆ ಈ ಕೇಸಲ್ಲಿ ಆಗ ಗುರುತಿಸಲು ಕೊಡ್ಬೇಡ ಇಂಚೆಗೆ ನಿರಂತರವಾದ ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಪರಮಾತ್ಮನಿಗೆ ಹೊರಡಬೇಕು ನಮ್ಮ ಹೆಣ್ಣಿನ ದಿನ ಬೇರೆ ಒவ்வொரு ವಿನಯ ಜನ ನೆರವೇರಿಸಬೇಕು ನಿಖಿಲ್ ಮನ್ಕೊಂಡ ನಾವು ಇದ್ದನ್ನೇ ಯಾರ ಆಟ ಬರಬೇಕು ಇದು ಬರ್ತಾರೆ ದೇವರಿಗೆ ಪುನಂಜನ ಶಕ್ತಿ ಹೊರಡಬೇಕು ಸಹ ಜೀವನ ಯಾರ ದಾದಾಲ ಕೊರಿಯರ ಭಾಗ್ಯ ಕೊರಡೆ ನಮ್ಮದು ಬಾಧ್ಯರ ಅವಕಾಶ ಮತ್ತು ಕೊಟ್ಟು ನಮಗೆ ಕೂರಿದೆ ಎನ್ನ ಉದಾಹರಣೆ ನಾವು ಸುಮ್ಮನೆ ಸಂದಾತಿ ನಾನಾತನಿಗನ ಸೇವೆ ಮಾಡ್ಕೊಂಡ ಅವಕಾಶ ದೇವರಿಗೆ ಹೊರಗೆ ಬಂದೊಂದು ಎನ್ನ ಪಾತ್ರ ಇವತ್ತು ಅಭಿನಂದನೆ ಸನ್ಮಾನ ಸ್ವೀಕರಿಸಿದಂತ ಎಲ್ಲ ವಿದ್ಯಾರ್ಥಿಗಳು ಮುಂದೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದ ನಿಮಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಶಾಲಾ ಆವರಣದೊಳಗೆ ಸುಂದರವಾದ ಚಿತ್ರವನ್ನು ಬಿಡಿಸಿದಂತ ನವೀನ್ ಪಿಲಾರ್, ವಿಶ್ವನಾಥ್ ಪಿಲಾರ್, ಶ್ರೀನಿವಾಸ್ ಪುತ್ತಾರ್ ಅವರೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಯಾಕಂದರೆ ಅವರು ನಮ್ಮ ಒಂದು ಇಂದಿನ ದಿನಕ್ಕೆ ಇನ್ನೇನು 2 ದಿನದಲ್ಲಿ ಶಾಲೆ ಆರಂಭ ಆಗ್ತದೆ. ಆ ಆರಂಭಕ್ಕಿಂತ ಮೊದಲು ಶಾಲಾ ಅಂಗನವಾಡಿ ಇರ್ಬೋದು, ಶಾಲಾ ಆವರಣಗಳು ಇರ್ಬೋದು, ಇದನ್ನೊಂದು ಸುಂದರವಾದ ಚಿತ್ತಾರವನ್ನು ಬಿಡಿಸಿ ಅದನ್ನು ಕೂಡ ಒಂದು ಸಮಾಜಕ್ಕೆ ನೋಡುವ ಒಂದು ಒಳ್ಳೆಯ ಪರಿಸರದಿಂದ ಬಿಂಬಿಸುವ ರೀತಿಯಲ್ಲಿ ಅಣಿಗೊಳಿಸಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಜ್ಜನ ಬಂಧುಗಳಿಗೆ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವ ಸಹೃದಯಿ ಸಜ್ಜನ ಬಂಧುಗಳಿಗೆ ಧನ್ಯವಾದವನ್ನು ಅರ್ಪಿಸಿ ಧನ್ಯವಾದ ಕಾರ್ಯಕ್ರಮವನ್ನು